ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂತ ಹೇಳಿ ನಿಮ್ಗೆ ಆಲ್ರೆಡಿ ತಮ್ನೈಲಲ್ಲಿ ಗೊತ್ತಾಗಿದೆ. ಭಾರತದ ರಾಜ್ಯಗಳ ಸಂಪೂರ್ಣ ವಿವರಣೆ. ಇವತ್ತಿನ ಒಂದು ರಾಜ್ಯಗಳ ನೋಡ್ತಾ ಹೋಯ್ತು ಅಂದರೆ ಒಡಿಶಾ ಮತ್ತು ಉತ್ತರ ಪ್ರದೇಶದ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲನೇ ರಾಜ್ಯ ಒಡಿಶಾ. ಒಡಿಶಾದ ರಾಜಧಾನಿ ಭುವನೇಶ್ವರ್. ಅಲ್ಲಿನ ಪ್ರಮುಖ ನೃತ್ಯಗಳು ಗುಮಾರ ಮತ್ತು ಚಾವು ಹಾಗೂ ಗೋತಿಪುವಾ. ರಾಜ್ಯದ ಆಡಳಿತ ಭಾಷೆ ಬಂದು ಒಡಿಯಾ. ಕಣ್ಣೀರಿನ ನದಿ ಎಂದು ಮಹಾನದಿನ ಕರೀತಾರೆ. ಅಲ್ಲಿರ್ತಕ್ಕಂತಹ ಪ್ರಾಚೀನ ಹೆಸರು ಬಂದು ಕಳಿಂಗ. ಒಡಿಶಾ ರಾಜ್ಯದ ಪ್ರಾಚೀನ ಹೆಸರು ಕಳಿಂಗ ಆಗಿರುತ್ತೆ. ಒಡಿಶಾ ರಾಜ್ಯದಲ್ಲಿ ಪಾರದೀಪ ಬಂದರನ್ನು 1966 ಮಾರ್ಚ್ 12ರಂದು ಆರಂಭಿಸಲಾಯಿತು. ಒಡಿಶಾ ರಾಜ್ಯದಲ್ಲಿ ಮಹಾನದಿಗೆ ಹಿರಾಕುಡ್ ಜಲಾಶಯವನ್ನು ನಿರ್ಮಿಸಲಾಗಿದೆ. ಈ ಒಂದು ಹಿರಾಕುಡ್ ಜಲಾಶಯವು ಭಾರತದ ಅತಿ ಉದ್ದವಾದ ಜಲಾಶಯವಾಗಿದೆ. ಒಡಿಶಾ ರಾಜ್ಯದ ಬಾಲಸೋರ್ ಜಿಲ್ಲೆಯ ಚಾಂಡಿಪುರದಲ್ಲಿ ಕ್ಷಿಪಣಿ ಉಡಾವಣಾ ಕೇಂದ್ರ ಇದೆ. ಒಡಿಶಾ ರಾಜ್ಯದ ಚಿಲ್ಕಾ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಒಡಿಶಾ ರಾಜ್ಯದಲ್ಲಿ ಇರುವ ಚಿಲ್ಕಾ ಸರೋವರ ಪ್ರದೇಶವು ಮಹಾನದಿ ಮತ್ತು ಗೋದಾವರಿ ನದಿ ಮುಖಜ ಭೂಮಿಗಳ ನಡುವೆ ನೆಲೆಸಿದೆ. ಹಾಗೆ ಒಡಿಶಾ ರಾಜ್ಯದ ಕೊನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯವನ್ನು ವಿಶ್ವ ಪಾರಂಪರ ಪಟ್ಟಿಗೆ ಸೇರಿಸಲಾಗಿದೆ. ಒಡಿಶಾ ರಾಜ್ಯದ ರೂರ್ಕೆಲಾ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಜರ್ಮನಿ ದೇಶದ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಯಿತು. ಈ ರಾಜ್ಯದಲ್ಲಿರುವ ಬೈತರ ಕನಿಕ ವನ್ಯಜೀವಿ ತಾಣ ಮೊಸಳೆಗೆ ಹೆಸರುವಾಸಿಯಾಗಿದೆ. ಒಡಿಶಾ ರಾಜ್ಯದ ಜಿಲ್ಲೆಯಲ್ಲಿ ಸ್ಯಾಂಡ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಕಳಿಂಗ ಯುದ್ಧ ನಡೆದ ವರ್ಷ ಕ್ರಿಸ್ತಪೂರ್ವ 261ರಲ್ಲಿ. ಕಳಿಂಗ ಯುದ್ಧವು ಮೌರ್ಯ ಸಾಮ್ರಾಜ್ಯದ ಅಶೋಕ ಮತ್ತು ಖಾರವೇಲ ನಡುವೆ ಜರುಗಿತ್ತು. ಕಳಿಂಗ ಯುದ್ಧದಿಂದ ಅಶೋಕನ ಮನಪರಿವರ್ತನೆಯಾಯಿತು. ಕಳಿಂಗ ಯುದ್ಧಕ್ಕೆ ಆಧಾರ 13ನೇ ಬಂಡೆಗಲ್ಲು ಶಾಸನ. ಈ ಒಂದು ರಾಜ್ಯದಲ್ಲಿ ಸಿಂಪ್ಲಿಫೈರ್ ರಾಷ್ಟ್ರೀಯ ಉದ್ಯಾನವನ ಕೂಡ ಇದೆ. ಹಾಗೆ ನಂದನ್ ಕಾನನ್ ರಾಷ್ಟ್ರೀಯ ಉದ್ಯಾನವನ ಕೂಡ ಇದೆ. ಈ ಒಂದು ನಂದನ್ ಕಾನನ್ ರಾಷ್ಟ್ರೀಯ ಉದ್ಯಾನವನವು ಬಿಳಿ ಹುಲಿಗಳಿಗೆ ಪ್ರಸಿದ್ಧಿಯಾಗಿದೆ. ಒಡಿಶಾ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ಅದಿರನ್ನು ಉತ್ಪಾದಿಸಲಾಗುತ್ತದೆ. ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯಲ್ಲಿ ಶಂಕರಾಚಾರ್ಯ ಸ್ಥಾಪಿಸಿದ ಗೋವರ್ಧನ ಪೀಠ ಇದೆ. ಸಂಜುಯುಕ್ತ ಪ್ರಾಣಿಗ್ರಹಿ ಒಡಿಶಾ ನೃತ್ಯ ಪದ್ಧತಿಗೆ ಹೆಸರಾಗಿದೆ. ಒಡಿಶಾದ ರಾಜಧಾನಿಯಾದ ಭುವನೇಶ್ವರ್ ಎಂಬ ನಗರದಲ್ಲಿ ಐಐಟಿಯನ್ನು 2008ರಲ್ಲಿ ಸ್ಥಾಪಿಸಲಾಯಿತು. ಒಡಿಶಾ ರಾಜ್ಯದ ಪುರಿ, ಕೊನಾರ್ಕ್, ಭುವನೇಶ್ವರ್ ನಗರಗಳನ್ನು ಪೂರ್ವ ಭಾರತದ ಸುವರ್ಣ ತ್ರಿಭುಜ ಎಂದು ಕರೆಯಲಾಗುತ್ತದೆ. ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯಲ್ಲಿ ಜಗನ್ನಾಥ ದೇವಾಲಯವಿದೆ. ಕೊನಾರ್ಕ್ ಎಂಬ ಸ್ಥಳದಲ್ಲಿ ಸೂರ್ಯ ದೇವಾಲಯವಿದೆ. ಹಾಗೆ ಭುವನೇಶ್ವರವು ಅಶೋಕನ ಶಾಸನಗಳಿಗೆ ಹೆಸರುವಾಸಿಯಾಗಿದೆ. ಹಾಗೆ ಭುವನೇಶ್ವರದಲ್ಲಿ ಪ್ರಸಿದ್ಧ ಲಿಂಗರಾಜ ದೇವಾಲಯವು ಕೂಡ ಇದೆ. ಭಾರತ ಸಂವಿಧಾನದ 96ನೇ ತಿದ್ದುಪಡಿಯು ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಒಡಿಶಾ ರಾಜ್ಯದ ಡೌಲಿ ಎಂಬ ಸ್ಥಳದಲ್ಲಿ ಅಶೋಕನ ಶಿಲಾಶಾಸನಗಳು ಕಂಡುಬರುತ್ತವೆ. ರಾಜ್ಯದ ಕಟಕ್ನಲ್ಲಿ ರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಇದೆ. ಅತಿ ಹೆಚ್ಚು ಮ್ಯಾಂಗನೀಸ್ ಅದಿರು ದೊರೆಯತಕ್ಕಂಥದ್ದು ಒಡಿಶಾ ರಾಜ್ಯದಲ್ಲಿ. ಒಡಿಶಾ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಕಾಲುಬಾಯಿ ರೋಗ ಅಧ್ಯಯನ ಕೇಂದ್ರವಿದೆ. ಭಾರತದ ಪ್ರಥಮ ಕರಾವಳಿ ವಿಪತ್ತು ಸ್ವಯಂಚಾಲಿತ ಎಚ್ಚರಿಕೆಯು ಆಟೋಮ್ಯಾಟಿಕ್ ಕೋಸ್ಟಲ್ ವಾರ್ನಿಂಗ್ ಫಾರ್ ಡಿಸಾಸ್ಟರ್ ಒಡಿಶಾ ರಾಜ್ಯದಲ್ಲಿ ಬಳಕೆಯಾಗಿದೆ. ಮುಂದಿನ ಒಂದು ರಾಜ್ಯ ನೋಡೋದಾದರೆ ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ಅಲ್ಲಿರ್ತಕ್ಕಂತಹ ಪ್ರಮುಖ ನೃತ್ಯಗಳು ಕಥಕ್ ಮತ್ತು ನೌಟಂಕಿ. ಉತ್ತರ ಪ್ರದೇಶದಲ್ಲಿ ಮಥುರಾ ಎಂಬ ನಗರವಿದೆ. ಈ ನಗರದಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವಿದೆ. ಹಾಗೆ ಶ್ರೀಕೃಷ್ಣನ ಜನ್ಮಸ್ಥಳವಾಗಿರ್ತಕ್ಕಂಥದ್ದು ಮಥುರಾ ನಗರ. ಮಹಾಭಾರತದಲ್ಲಿ ಬರುವ ಶ್ರೀಕೃಷ್ಣನ ಗುರು ಸಾಂದೀಪನಿ. ಉತ್ತರ ಪ್ರದೇಶದಲ್ಲಿ ಚೌರಿ ಚೌರಾ ಎನ್ನುವ ಊರು ಇದೆ. ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಪ್ರಪಂಚದ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಇದೆ. ಈ ಒಂದು ಪ್ರದೇಶದಲ್ಲಿ ಕಾನ್ಪುರ ಎಂಬ ನಗರದಲ್ಲಿ ಗ್ರೀನ್ ಪಾರ್ಕ್ ಎಂಬ ಕ್ರೀಡಾಂಗಣ ಕೂಡ
ಇದೆ. ಅತಿ ಹೆಚ್ಚು ಗ್ರಾಮೀಣ ಬ್ಯಾಂಕ್ಗಳು ಕಂಡು ಬರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ. ಹಾಗೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳು 80 ಲೋಕಸಭಾ ಕ್ಷೇತ್ರಗಳು ಇರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ. ಅತಿ ಹೆಚ್ಚು ರಾಜ್ಯಸಭಾ ಸ್ಥಾನಗಳು ಇರ್ತಕ್ಕಂಥದ್ದು ಕೂಡ ಉತ್ತರ ಪ್ರದೇಶದಲ್ಲಿ. 31 ರಾಜ್ಯಸಭಾ ಸ್ಥಾನಗಳಿವೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿವೆ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ವಾರಣಾಸಿ ಎಂಬ ನಗರವನ್ನು ಕೂಡ ನಾವು ನೋಡ್ಬೋದು. ಸಾರನಾಥ ಎಂಬ ಸ್ಥಳದಲ್ಲಿ ಬುದ್ಧ ತನ್ನ ಪ್ರಥಮ ಬೋಧನೆಯನ್ನು ಮಾಡಿದನು. ವಾರಣಾಸಿ ಬಳಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಕೂಡ ಇದೆ. ಹಾಗೆ ಅಲಹಾಬಾದ್ ನಗರದ ಮೇಲೆ ಪೂರ್ವ ರೇಖಾಂಶ ಹಾದು ಹೋಗಿರ್ತಕ್ಕಂಥದ್ದು ದುಧ್ವಾ ರಾಷ್ಟ್ರೀಯ ಉದ್ಯಾನವನವನ್ನು ಕೂಡ ನಾವು ಉತ್ತರ ಪ್ರದೇಶದಲ್ಲಿ ಕಾಣಬಹುದು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಪಂಡಿತ್ ಮದನ್ ಮೋಹನ್ ಮಾಲ್ವಿಯ ಅವರು 1916ರಲ್ಲಿ ಸ್ಥಾಪಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಗೋವಿಂದ ವಲ್ಲಭ ಪಂತ್ ಜಲಾಶಯ ಕೂಡ ಇದೆ. ಗೋವಿಂದ್ ವಲ್ಲಭ ಪಂತ್ ಜಲಾಶಯವನ್ನು ರಿಹಾಂದ್ ಜಲಾಶಯ ಎಂದು ಕರೆಯಲಾಗುತ್ತದೆ. ಉತ್ತರ ಪ್ರದೇಶದ ಕುಶಿನಗರ ಸ್ಥಳದಲ್ಲಿ ಬುದ್ಧನು ಪರಿನಿರ್ವಾಣ ಹೊಂದಿದನು. ಉತ್ತರ ಪ್ರದೇಶದ ಅಲಹಾಬಾದ್ ಎಂಬ ನಗರದಲ್ಲಿ ಸಮುದ್ರಗುಪ್ತನಿಗೆ ಸಂಬಂಧಿಸಿದ ಅಲಹಾಬಾದ್ ಸ್ತಂಭ ಕೂಡ ಶಾಸನ ಕೂಡ ಅಲ್ಲಿರ್ತಕ್ಕಂಥದ್ದು. ಅಲಹಾಬಾದ್ ನಗರದಲ್ಲಿ ಮಹಾಕುಂಭಮೇಳ ನಡೆಯುತ್ತದೆ. ಅಲಹಾಬಾದನ್ನು ಪ್ರಯಾಗ್ರಾಜ್ ಅಂತ ಹೇಳಿ ಕೂಡ ಕರೀತಾರೆ. ಅಲಹಾಬಾದ್ ನಗರವು ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮವಾಗಿದೆ. ಈ ಸಂಗಮದಲ್ಲಿ ಈ ಒಂದು ಮಹಾಕುಂಭಮೇಳ ನಡೆದ ಸಂದರ್ಭದಲ್ಲಿ ಸಂಗಮವಾಗ್ತಕ್ಕಂತಹ ಒಂದು ಪಾಯಿಂಟಲ್ಲಿ ಹೋಗ್ಬಿಟ್ಟು ನದಿಯಲ್ಲಿ ಮಿಂದು ಎದ್ದು ಬಂದರೆ ನಮಗೆ ಒಂದು ಪುಣ್ಯ ಅನ್ನೋ ಒಂದು ರೀತಿಯಲ್ಲಿ ಎಲ್ಲ ಜನಗಳು ಅಲ್ಲಿ ಮಹಾಕುಂಭಮೇಳದಲ್ಲಿ ಹೋಗಿ ಆ ಸಂಗಮದಲ್ಲಿ ಸ್ನಾನ ಮಾಡಿ ಬರ್ತಿರ್ತಕ್ಕಂಥದ್ದು. ಉತ್ತರ ಪ್ರದೇಶದ ಅಯೋಧ್ಯ ಎಂಬ ನಗರವು ಸರಾಯು ಎಂಬ ನದಿಯ ದಂಡೆ ಮೇಲೆ ಇದೆ. ಲಕ್ಷ್ಮಿ ಎಂಬ ನಗರವು ಗೋಮತಿ ನದಿಯ ದಂಡೆ ಮೇಲಿದೆ. ಕಾನ್ಸೂರ ಎಂಬ ನಗರವು ಗಂಗಾ ನದಿಯ ದಂಡೆ ಮೇಲಿರ್ತಕ್ಕಂಥದ್ದು. ಉತ್ತರ ಪ್ರದೇಶದಲ್ಲಿ ನುರೋರಾ ಅಣು ವಿದ್ಯುತ್ ಸ್ಥಾವರವಿದೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಶಹಜಾನ್ ನಿರ್ಮಿಸಿದ ತಾಜ್ ಮಹಲ್ ಕೂಡ ಇದೆ. ಅದು ಯಮುನಾ ದಂಡೆಯ ಮೇಲಿರ್ತಕ್ಕಂಥದ್ದು. ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದ ವಿಷಯವನ್ನು ನಾನು ಎಲ್ಲದನ್ನು ಕೂಡ ಪಾಯಿಂಟ್ ಮಾಡಿ ಹಾಕಿದ್ದೀನಿ. ನೀವು ಕೂಡ ನೋಟ್ ಮಾಡ್ಕೊಳ್ತಾ ಹೋಗ್ಬೋದು. ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವ ರಾಜ್ಯವಾಗಿದೆ. ಹಾಗೆ ಅತಿ ಹೆಚ್ಚು ಏಕದಳ ಬೆಳೆಯುವ ರಾಜ್ಯವಾಗಿದೆ. ನಾನು ಎಲ್ಲ ಒಂದು ಪಾಯಿಂಟನ್ನು ವಿವರಿಸ್ತಾ ಹೋಗಲ್ಲ, ನೀವೇ ನೋಟ್ ಮಾಡ್ಕೊಳ್ತಾ ವಿಡಿಯೋನ ಪೌಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಉತ್ತರ ಪ್ರದೇಶದಲ್ಲಿ ಫತೇಪುರ ಸಿಕ್ರಿ ಎಂಬ ನಗರವನ್ನು ಅಕ್ಬರನು ನಿರ್ಮಿಸಿದನು. ಉತ್ತರ ಪ್ರದೇಶದ ಕಾನ್ಪುರ್ ಎಂಬ ನಗರದಲ್ಲಿ ಭಾರತದ ಮೊದಲ ಉಣ್ಣೆ ಜವಳಿ ಕೈಗಾರಿಕೆಯನ್ನು ಸ್ಥಾಪಿಸಲಾಯಿತು. ಹಾಗೆ ಸಾರನಾಥ ಎಂಬಲ್ಲಿ ಧಮೇಕ್ ಸ್ತೂಪವಿದೆ. ಉತ್ತರ ಪ್ರದೇಶ ರಾಜ್ಯವು ತನ್ನ ಗಡಿಯನ್ನು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ. ಅನ್ನಪೂರ್ಣ ಭೋಜನಾಲಯ ಯೋಜನೆಯನ್ನು ಜಾರಿಗೊಳಿಸಿದವರು ಉತ್ತರ ಪ್ರದೇಶ ರಾಜ್ಯದವರು. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ CBI ಅಕಾಡೆಮಿ ಇದೆ. ಇದಿಷ್ಟು ಇವತ್ತಿನ 2 ರಾಜ್ಯಗಳ ಸಂಪೂರ್ಣ ವಿವರಣೆಯಾಗಿರುತ್ತೆ. ನಾಳೆ ಕೂಡ ಮತ್ತೊಂದು ರಾಜ್ಯದ ವಿವರಣೆಯನ್ನು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.